ಪ್ರತಿಜ್ಞೆಯು ನೆರವೇರುವುದು. ಹೌದೇನು ಅಣ್ಣಯ್ಯ? ನಿನ್ನ ಪತಿಯಾದ ಭೀಮಸೇನಿಗೆ ಆರತಿಯ ಮಾಡಿ ಯುದ್ಧಕ್ಕೆ ಕಳಿಸಮ್ಮ ತಂಗಿ ಸುವಾಂಗಿ. ಅಣ್ಣಯ್ಯ, ತಂಗಿ, ನಿನ್ನನ್ನು ಬಿಟ್ಟು ಪತಿ ಓರ್ವನಿಗೆ ಹೇಗೆ ಆರತಿಯನ್ನು ಮಾಡಲಿ? ನೀನು ಪೀಠವನ್ನು ಅಲಂಕರಿಸು, ಉಭಯರಿಗೆ ಆರತಿಯನ್ನು ಬೆಳಗುವೆನು. ಹಾಗೆ ಆಗಲಿ ತಂಗಿ. ಇನ್ನೊಂದ್ಸಲ ಕಟ್ಟಿಬಿಡ್ರ ಮುಗೀತ ಹೇಳ್ಬಿಡ್ತು ಯಾರೇನು ಯಾರನ್ನ ಕಟ್ಟಿಬಿಡು. ಎಲ್ಲ ಭೀಮಸೇನ, ಓ ಶ್ರೀಹರಿ, ಅತ್ತ ನೋಡು, ನಿನ್ನ ವೈರಿಯು ತಲೆ ಎತ್ತಿ ಕುಣಿಯುತ್ತಾ ಬರುವನು. ಆ ದುಶ್ಯಾಸನವು ಬಂದ ಕ್ಷಣವೇ ಒಂದೇ ಹೊಡೆತಕ್ಕೆ ಕೊಲ್ಲು ಬಿಡು ಭೀಮ ತ್ರಿಪುಕುಲೋತ್ತಮ. ಜಿಂಕೆಯು ದಟ್ಟತನದಿಂದ ಸಿಂಹದ ಗುಹೆಗೆ ಬಂದರೆ ಅದು ಮತ್ತೆ ಜೀವಂತವಾಗಿ ಹೊರ ಹೋಗಬಹುದೇ ಕೃಷ್ಣ? ಆ ಬಂಡನಾದ ದುಶ್ಯಾಸನ ಕೊಂದು ನಿಮ್ಮ ಆಜ್ಞೆಯನ್ನು ದ್ರೌಪದಿಯ ಪಂಥವನ್ನು ಪೂರೈಸುವನೋ ಈ ಕ್ಷಣ? ದುಶ್ಯಾಸನ, ನನ್ನ ರಂಡವನ್ನು ತಡೆಯುತ್ತೇನೆಂದು ಹೇಳಿ ಕಳೆಯಿತು. ಎಲ್ಲ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲು ಬಾಂಡ ಹರಗಡಿವನು ನಿನ್ನ ರಂಡ. ಯುದ್ಧ ಮಾಡುವುದೆಂದರೆ ಹೆಣ್ಣು ಮಕ್ಕಳ ಜೊತೆ ನೃತ್ಯ ಮಾಡುವುದೆಂದುಕೊಂಡಿಯೋ ಅಥವಾ ತಿನ್ನುವುದಕ್ಕೆ ಅಂಗೈಯೊಳಗಿನ ಮುದ್ದೆ ಎಂದುಕೊಂಡಿರುವೆಯೋ? ಯುದ್ಧವೆಂದರೆ ಕದನ ಪ್ರಿಯರಿಗೆ ಮೃಷ್ಟಾನ್ನ ಭೋಜನವಿದ್ದಂತೆ. ಎಲೈ ಮಬ್ಬಿಗನಾದ ದುಶ್ಯಾಸನ, ಎಲೈ ಕೊಬ್ಬಿಗನಾದ ಭೀಮ, ನಿನ್ನಯ ಗರ್ಭವನ್ನು ಇಬ್ಬಾಗ ಮಾಡಬೇಕೆಂಬ ಎಲ್ಲ ಉದ್ದೇಶ ನನಗೆ ಲಭ್ಯದ ಬಳ್ಳಿಯಂತೆ ಶತ್ರುತ್ವವನಾದ ಅಗ್ರಜನ ಛೇತ್ರಿಪುವುದಕ್ಕೆ ಎನ್ನಯ ಹುಬ್ಬಿದ ದೇಹವು ಒಣಗಿ ಪ್ರಾಣವು ಮಿಟುಕುತ್ತಿತ್ತು. ಎಲೈ ಶೂದ್ರಮತಿಯ, ಎಲೈ ಮಂದಮತಿಯ, ಇವತ್ತಿನ ಯುದ್ಧದಲ್ಲಿ ಇದ್ದಿದ್ದೆಲ್ಲ ಹೆಗ್ಗಳಿಕೆಯ ತೋರುವನೆಂದು ಗರ್ಭರಾಜಗಳ ಬಲದಿಂದ ಮಹಾ ಉದ್ದೇಶ ಹೇಳಿದ ಮಾತ್ರಕ್ಕೆ ನೀನು ಹಾರ್ಪಟ್ಟಿಸುತ್ತಾ ಕುಣಿಯುತ್ತಾ ಎಗರುತ್ತಾ ಆದ್ರಿಯಂತೆ ಮೈ ಉಬ್ಬಿಸಿಕೊಂಡು ಬಂದಿದ್ದನ್ನು ಕಂಡು ಎನ್ನ ಮನಸ್ಸಿಗೆ ಬಲು ಸಂತೋಷವಾಯಿತು. ಅದೆಂತ ಸಂತೋಷವಾಯಿತೆಂದು ನಾನು ನೋಡುವೆ ಕುಲ್ಲ ಒಳಿರೆ ಹೋದ ನಿನ್ನ ಮಿಡಿದು ಬ್ರಹ್ಮಾಂಡಕ್ಕೆ ಆಶ್ಚರ್ಯವಾಗುವಂತೆ ಒಗೆದು ರಣಮಂಡಲದಲ್ಲಿರುವ ರಣದೇವಿಗೆ ರುಂಡವಂ ಕಡಿದಿಟ್ಟು ದಿಂಡನ್ನು ಉರುಳಿಸಿ ನಿನ್ನಂ ಸಜೆ ಪಡೆದು ಕೌರವನೆಂಬ ಭಂಡನಿಗೆ ಭೀಮಸೇನನೇ ಗಂಡನನ್ನು
ಡಂಗೂರವನ್ನು ನಡೆಸುವೆನು. ಸ್ವಲ್ಪ ತಡೆಯದೆ ಬಂಡ ನಿನ್ನ ರುಂಡವನ್ನು ಗಗನ ಮಂಡಲಕ್ಕೇರಿಸುವ. ಇನ್ನು ತಡಗಾಚಕ್ಕೆ ಯುದ್ಧಕ್ಕೆ ಬಾರಲೇ ದುಶ್ಯಾಸನ, ಸೇರಿಸಿ ಬಿಡುವನು ನಿನ್ನ ಯಮಸದನ. ಮೈ ಬೆಳೆಸಿಕೊಂಡ ಬಂಡ ಭೀಮ ಎಲೈ ರಣಹೇಡಿಯಾದ ದುಶ್ಯಾಸನ, ಇನ್ನಾನೆ ಬರವನ್ ಕಂಡವನ ಮುಂದೆ ಗಂಟವನ್ನು ಒಪ್ಪಿಸಿ ಚಂಡರು ಕೈ ಮಾಡಿ ನುಡಿದಂತೆ ನುಡಿವೆ. ಸಹಜವಾಗಿ ನುಡಿವನಲೇ ಮೂರ್ಖ. ಮಂಡಲ ನಾಯಕನಾದ ದುಶ್ಯಾಸನ ನನಗೆ ಭಯಗೊಂಡು ಹೋಗುವನೇನೋ ಕಂಡ. ನೀನಂತ ರಣಮಂಡಲ ನಾಯಕನಾಗಿದ್ದರೆ ನಿನ್ನ 98 ಮಂದಿ ಸಹೋದರರನ್ನು ಎನ್ನ ಕೈಯಿಂದ ಉಳಿಸಿಕೊಳ್ಳಲಿಲ್ಲ ಯಾತಕ್ಕೆ? ಮಂಡಲಕರು ತುಂಬಿದ ಸಭೆಯ ಮುಂದೆ ನಿನ್ನ ಹೆಂಡತಿಯ ಸೆರೆಗಿಡಿದುಕೊಂಡು ಕಣ್ಣು ಕಂಡಂತೆ ಎಳೆದಾಡಿದರೆ ತನ ತಗ್ಗಿಸಿಕೊಂಡು ಒಂಗುಷ್ಟದಿ ಭೂಮಂಡಲವನ್ನು ಕೆದರುತ್ತ ಕುಳಿತುಕೊಂಡು ಯಾತಕ್ಕೆ? ಧರ್ಮರಾಯನ ಕಟ್ಟಳೆಯಲ್ಲಿ ಬಂಧಿತರಾಗಿದ್ದೆವು, ಇಲ್ಲವಾದರೆ ಬಳಿರೆ ಕೌರವರೆಂಬ ಬಂಡರನ್ನೆಲ್ಲ ಈ ಗದರ್ ತಂಡದಿಂದ ಗುದ್ದಿ ದೇಹಗಳನ್ನು ಇಬ್ಬಾಗ ಮಾಡಿ ರಣಹದ್ದುಗಳಿಗೆ ಹಂಚಿ ಬಿಡುತ್ತಿದ್ದ. ತನವೆಲ್ಲ ಬಲ್ಲಿದ ದುಶ್ಯಾಸನಂ ಶ್ರೀರಂದು ಆ ಕಳ್ಳ ಕೃಷ್ಣನ ನೇಮವನ್ನು ಕೊಟ್ಟಾನೆ. ಸಹಜವಾಗಿ ಕೊಟ್ಟು ಕಳಿಸಿರುವನು ಈ ನಿನ್ನ ಪ್ರಾಣವನ್ನು ಎಲ್ಲ ಕೈಯಿಂದ ಉಳಿಸಿಕೊಳ್ಳಲೇ ಮೂರ್ಖ. ಆ ಕೊಲ್ಲನು ಈ ಸಮಯದಲ್ಲಿ ಬಂದಿದ್ದರೆ ಏನು ಮಾಡುತ್ತಿದ್ದೆ? ಅವನಿಗಿದ್ದ ಶೌರ್ಯವನ್ನು ನಾನು ನೋಡುತ್ತಿದ್ದೆ. ಆ ಕೃಷ್ಣನ ಮಿಡಿದ ಬ್ರಹ್ಮಾಂಡದಾಚೆಗೆ ಒಗೆಯುತ್ತಿದ್ದೆ. ಅವನ ಉದಾರವಂ ಅವನಿಗೆ ನಿಂತು ನಟ್ಟರಾಡುತ್ತಿದ್ದೆ. ಶಂಖ ಚಕ್ರ ಗದಾಧಾರಿಯಾಗಿ ವಿಶ್ವರೂಪವನ್ನು ತನ್ನೊಳಗೆ ಅಡಗಿಟ್ಟುಕೊಂಡ ಶ್ರೀಕೃಷ್ಣನ ಬಗ್ಗೆ ನಿನಗೇನು ಗೊತ್ತೇ ಅಲ್ಪಗೇಡಿ? ಮೊದಲು ಎನ್ನ ಮುಂದೆ ಯುದ್ಧವನ್ನು ಮಾಡಿ ತೋರಿಸಿ ನಿನ್ನ ಭುಜಬಲದ ಪರಾಕ್ರಮವನ. ಲೈ ಕೃಷ್ಣನೇ, ಈ ಕೋರನು ನನ್ನ ಮುಂದಕ್ಕೆ ಬಂದಿಲ್ಲ. ಭೀಮ ಮೊದಲು ನಿನ್ನ ನಿರ್ನಾಮ ಮಾಡಿದ ನಂತರ ಕಳ್ಳ ಕೃಷ್ಣನ ಕಾಲಡಿದೆಳೆದ ಸಿರ ಕಡದ ಜೀವಾಂತಕನ ಸೀಮೆಯ ದಾರಿಯನ್ನು ಹಿಡಿಸುತ್ತೇನೆ. ಬಾರು ಬಾರದೆ ರುಕೋದರ ಸೇವಿಸುವ ನಿನ್ನ ನೆವತ್ತ. ಒಳಿರೇ ಎಲೈ ಪಂಡನಾದ ದುಶ್ಯಾಸನ, ಜಗತ್ಪಂಡನಾದ ಭೀಮ ಹಿಂದಕ್ಕೆ ಹೆಂಡತಿಯನ್ನು ಮುಟ್ಟಿ ಎಳೆದಾಗ ನೀನು ಉಳಿದುಕೊಂಡಿರುವೆ, ಇಲ್ಲವಾದರೆ ಈ ನಿನ್ನ ಪಿಂಡವು ಎನ್ನ ಕೈಯಿಂದಲೇ ಇಬ್ಬಾಗವಾಗುತ್ತಿತ್ತು. ಆಗಲೇ ವೀರ ಮಂಡೆಯ ನೂರಿ ನಿನ್ನ ಮಂಡೆ ಕೂದಲ ಮಿಡಿದೆಳೆದುಕೊಂಡು ಹೋಗಿ ಕಂಡಂತೆ ಬಗಲಾಡುವ ನಿನ್ನ ಅಣ್ಣನನ್ನು ಒತ್ತು ಕೆಡಗಿ ನಾಲಿಗೆಯಂ ಕಡಿದುಕೊಂಡು ಸಾಯುವಂತೆ ಅವನ ಮಂಡೆಯ ಮೇಲೆ ಎನ್ನ ಮುಷ್ಟಿಯಿಂದ ಗುದ್ದಿ ಶಕುನಿಯಂ ಹಿಡಿದು ಬಿಸಿಗೆ ಮುದ್ದೆ ಮಾಡಿ ನುಂಗಿ ನೀರು ಕುಡಿಯುತ್ತಿದ್ದೆ. ಇಷ್ಟು ದಿನ ಏನು ಮಾಡ್ತಿದ್ದಾರೆ ಪಾಂಡ? ಲೈ ಮದಣ್ಣ, ಭ್ರಷ್ಟ. ಅಂದಿನಿಂದ ಇಂದಿನವರೆಗೆ ಎನ್ನ ಹೃದಯದಲ್ಲೊಂದಿರುವ ರೋಷವು ಚಚ್ಚಟ ಎಂದು ಕಾವೂರ ಹೊರಸೋಸಿ ಕೌರವನ ವಂಶವೆಂಬವನವನ್ನೆಲ್ಲ ಭೇದಿಸಿ ಭಸ್ಮ ಮಾಡುವವರು ತತ್ತು ಕಾವೂರ ತಣ್ಣಗಾಗುವುದರಲ್ಲೇ ದುರ್ಬಲನ. ಕರ್ಪುರಾದಿಗಳಾಗಿ ನಿಂದಿಸಿದ ನಿನಗಲ್ಲ, ನಿನ್ನ ಬಳ್ಳಿಯಂತೆ ಹಬ್ಬಿರುವ ಬಲವಂತರಿಗೆಲ್ಲ ಇನ್ನೂವರೆ ಕ್ಷಣದಲ್ಲಿ ಏನಾಗುವುದೆಂದು ನೋಡಿಕೊಳ್ಳಲೇ ಕುಲ. ಸಹಜವಾಗಿ ನೋಡಿಕೊಳ್ಳುವುದಲೇ ಪಾಂಡ. ವ್ಯಾಗ್ರಹನ ಮುಂದೆ ಮೃಗ ಚಿನ್ನಾಟವಾಡಿದಂತೆ ವಿನೋದದಿಂದಾಡಿ ಕದನವನ್ನು ನುಂಗಿ ಉದ್ಘಟಿಸುತ್ತಾ ಎನ್ನ ಮೇಲೆ ಹಾರುತ್ತಾ ಬರುವೆನಲೇ ಬಂಡ. ಅರೆಗಡಿವನೋ ನಿನ್ನಗೆ ರುಂಡ. ಎಲೈ ಭ್ರಷ್ಟನಾದ ಭೀಮ, ಎಲೈ ಪಾಪಿಷ್ಠನಾದ ದುಶ್ಯಾಸನ, ನೀನಂಥ ಬಲ್ಲಿದನಾದರ ಚಕ್ರವ್ಯೂಹದ ಜಯದ್ರಥನಿಂದ ನೆತ್ತಿಯ ಪಡಿಸಿಕೊಂಡ ಕೋಟ ಬಾಲಕನಾದ ಅಭಿಮನ್ಯುವು ನನ್ನ ವೈರಿಗಳ ಸಮ್ಮುಖಕ್ಕೆ ತಪ್ಪಿ ಓಡಿ ಬಂದ. ಆ ಪಂಡನಾದ ಸೈಂದೇವನ ಪರಶುವನಿಂದ ವರವಂ ಪಡೆದು ಉಗ್ರ ರೂಪಂ ತಾಳಿ ನಮ್ಮನ್ನು ಜಯಿಸಿದನು, ಇಲ್ಲವಾದರೆ ಬಳಿರ ಕೌರವನ ಬಲವನ್ನೆಲ್ಲ ಕಲಿಕಿ ಜಯದ್ರಥನ ಹೊತ್ತು ಕೆಡಗಿ ಅಭಿಮಾನ್ಯವನನ್ನು ಬಿಡಿಸಿಕೊಂಡು ಬರುತ್ತಿದ್ದ. ಜಯದ್ರಥನಿಂದ ನೆತ್ತಿಯ ಪಡಿಸಿಕೊಂಡು ದೊಡ್ಡ ಬಾಲಕನಾದ ಅಭಿಮಾನ್ಯವನನ್ನು ವೈರಿಗಳ ಸಮ್ಮುಖಕ್ಕೆ ತಪ್ಪಿ
ಪಾಕ ಮಾಡಿ ಸರ್ವರಿಗೂ ನೀಡಿ ಅಂಜಲ ತಳಿಗೆಯ ಮುಂಡು ಹೊಟ್ಟೆ ಬರೆದುಕೊಂಡಿ ಅದಕ್ಕೆ ನಿಮ್ಮಂತ ಬಂಡರನ್ನೆಲ್ಲ ಹರಗಡೆದು ಈ ಭೂಮಿಯ ಭಾರ ಕಡಿಮೆ ಮಾಡುವುದಕ್ಕೆ ಮೂರ್ಖ. ಎಲೈ ಪಾಪಿಷ್ಟ, ಕ್ಷತ್ರಿಯ ಸಂಭವದ ಪ್ರಾಣವಾದರೂ ಇನ್ನೊಬ್ಬರಿಗೆ ಕರವಟ್ಟುವರೇ ಅಥವಾ ನೀನಂತ ಕ್ಷತ್ರಿಯನಾಗಿದ್ದರೆ ನಮ್ಮ ರಾಜ್ಯದ ಮೇಲೆ ಆಸೆಯಾಸಕ್ಕೆ ಮೂಡಿದಲೇ ಮೂರ್ಖ. ನೀನಂತ ಶಕ್ತಿವಂತನಾಗಿದ್ದರೆ ಚಕ್ರನಗರದಲ್ಲಿ ಭಿಕ್ಷೆಯನ್ನಾಡುತ್ತಿದ್ದಕ್ಕೆ ನಿಮ್ಮಂತ ಅಧಮರನ್ನೆಲ್ಲ ಯಮಲೋಕಕ್ಕೆ ಕಳಿಸುವುದಕ್ಕೆ ಪುಲಿಯ ಮೊರೆ ಬಂದು ತಪ್ಪಿದಂತೆ ಎನ್ನು ತಪ್ಪಿಸಿದ ಒಪ್ಪಿಸಿ ಮಗಳಿದರೆ ಬಲವಂತನ ಗರ್ಭದ ಮೇಲಿದ್ದ ಒಂದು ರೋಮವಾದರೂ ನಡಗಲಿಕ್ಕಿಲ್ಲ. ವಾಯುಪುತ್ರನೆಂಬ ಬಾಂಡ ನೀನು ಇಷ್ಟು ದಿನ ಬಾಳಿತ್ತು ಕಂಡ ಪೋಳಿರೇ ಎಲೈ ಕುಲ್ಲನಾದ ದುಶ್ಯಾಸನ. ಬಂಡರಾದ ಭೀಮ ಬಂಡತನದಿಂದ ಮಂಡೆಯ ನೆತ್ತುವ ಬಂಡರಿಗೆ ಬಂಡನಾನೆಂಬುವುದನ್ನು ಗೊತ್ತಾಗಲಾರದ ಬಂಡನಾದ ನಿನ್ನ ಅಗ್ರಜನ. ಬಂಡತನದಿಂದ ಹರಗಿನ ಮನೆಯನ್ನು ರಚಿಸಿ ಬಂಡರ ಮಂಡೆಗೆ ನೆರೆಯುವ ನಮ್ಮನ್ನು ಅದರೊಳಗೆ ಬಗೆಸಿ ನಾವು ನಿದ್ರಿಸುವ ಸಮಯವನ್ನರತು ಬಂಡತನದಿಂದ ಹರಗಿನ ಮನೆಗೆ ಬೆಂಕಿಯನ್ನಚ್ಚಿಸಿ ನಾವು ಸಾಯಲೆಂದು ಪ್ರಯತ್ನ ಮಾಡಿದ ಕೌರವನೆಂಬ ಅದಮನಿಗೆ ಬಂಡನೆಂಬ ನುಡಿಸಲ್ವದಲ್ಲದೆ ಸತ್ಯವಂತನೆಂಬ ನುಡಿಸಲ್ವದನಲೇ ಮೂರ್ಖ. ಸತ್ಯವಂತನೆಂಬ ನುಡಿಸಲ್ವದಲೇ ಕುಲ್ಲ. ಈ ಬಲ ಭೀಮನು ಆಗಲೇ ಅರಗಿನ ಮನೆಯನ್ನು ಒದ್ದು ಕೆಡಗಿ ಎಲ್ಲರನ್ನು ಒತ್ತು ಹೊರಗಿಳಿಸಿ ತ್ರಿನೇತ್ರನದಿಂದ ಅಗ್ನಿಯಂ ಸುರಿಸಿ ಕೌರವನ ಕುತ್ತಿಗೆ ಕತ್ತರಿಸಿ ಈಗ ಚಂಡಲಾಪೇಕ್ಷೆ ತೀರಿಸಿಕೊಳ್ಳುತ್ತಿದ್ದ ಅಣ್ಣಯ್ಯನಾದ ಧರ್ಮರಾಯನು ಎನ್ನಂ ಶಾಂತ ಮಾಡಿದ ಕಾರಣ ಇಲ್ಲಿಯವರೆಗೆ ತಡೆದುಕೊಂಡ. ಎಲೈ ಜಗತ್ ಬಂಡನಾದ ದುಶ್ಯಾಸನ, ನಿನ್ನ ಮಂಡಗೆ ಎಂದೋ ಸಂಚಗಾಲವನ್ನು ಕೊಟ್ಟಿರುವೆ. ನೀನಂತ ಬಲವಂತನಾಗಿದ್ದರೆ ಈ ನಿನ್ನ ರುಂಡವನ್ನು ಎನ್ನ ಕೈಯಿಂದ ಉಳಿಸಿಕ. ತುಂಬಿದ ಸಭೆಯಲ್ಲಿ ನಿನ್ನ ಹೆಂಡತಿಯ ಸೆರೆಗಿಡಿದುಕೊಂಡು ಎಳೆದಾಡುವಾಗ ಆಗ ಇಲ್ಲದ ಪೌರುಷ ಇವತ್ತು ಯಾರ ಕಡೆಯಿಂದ ಕೈಗಳು ತೆಗೆದುಕೊಂಡಿದೆ ಕುಲ್ಲ. ಹುಟ್ಟಿರುವ ದಾರಿಬ್ಬತನದಿಂದ ಬಂಡತನವನ್ನು ಮಾಡಿಕೊಂಡು ಬಂದು ಈಗ ಈ ಗಂಡುಗಲಿ ಭೀಮನಿಗೆ ಸಹಜವಾಗಿ ಬಂಡನವೇ ಬಂಡ. ವೀರನ ಮಂಡಲದ ಬಂಡರ್ಯಾರೆಂಬುದು ವೀರ ಮಂಡಲಕರಿಗೆ ಇನ್ನುವರೆ ಕ್ಷಣದಲ್ಲಿ ಗೊತ್ತಾಗುವುದು. ಜಾಗ್ರತೆಯಿಂದ ಮಲ್ಲ ಯುದ್ಧಕ್ಕೆ ನಿಲ್ಲಲೇ ಭ್ರಷ್ಟ ಪರಮ ಪಾಪಿಷ್ಟ. ಎಲೈ ಬಡ ಪಾಂಡವ, ಎಲೈ ರಣ ಹೇಳಿ ದುಶ್ಯಾಸನ, ನಿನ್ನ ಗುಡ್ಡದಂತಿರುವ ತನುವ ಮುರಿಯೋದಕ್ಕೆ ಮಕ್ಕರದೊಳಿರ್ಪ ಸಮುದ್ರವಮ್ಮೀಸಿದ ಮನುಷ್ಯಾಡ್ಡ ಬಿದ್ದು ಚಿತ್ರ ಚಿತ್ರವಾಗಿ ಒದ್ದಾಡುವುದು ನಿಮ್ಮಲ್ಲ ಯುದ್ಧಕ್ಕೆ ಅನುವಾಗುವ ಎಂಬ ಮಾತಿಗೆ ಮನೋಲ್ಲಾಸವಾಯಿತು. ಇದ್ದದ್ದು ಕಲ್ಲನ್ನಾದರೂ ಬಿಡಿದು ಇಸುಕಿ ಚೂರ್ಣ ಮಾಡಿದ ಬಲ್ಲಿದ ದುಶ್ಯಾಸನಿಗೆ ನಿನ್ನ ತನವಿರಲು ನಿಲ್ಲುವುದೇನಲೇ ಮೂಢರ್ಪ. ಗುಡ್ಡಗಳನ್ನಾದರೂ ಗುದ್ದಿ ಗುದ್ದಿ ಪುಡಿ ಪುಡಿ ಮಾಡುವ ಈ ಬಲ ಭೀಮನ ಮುಂದೆ ಮಕ್ಕಳ ಆಟವಾಡುವ ಕಲ್ಲನ್ನಾದರೂ ಚೂರ್ಣ ಮಾಡುವನೆಂದು ಬಗಳುವ ನೀನ್ಯಾವ ಸೂರ? ಇನ್ನು ತೋರಿಸು ನಿನ್ನ ಭುಜಬಲದ ಪರಾಕ್ರಮ. ಆಕಾಶ ಮಂಡಲ ಕೆತ್ತಿರುವ ಗಂಡು ಕಲೆಯಾದರೆ ಬಂದು ಗಟ್ಟಿಸಿ ಎತ್ತಿದ ಮುಂಗೈಯಂ ಹಿಡಿದಿದ್ದರೆ ನೀನು ಉಂಡಿದ್ದು ಸಾರ್ಥಕವೆನಲೇ ಮೂಢರ್ಪ. ನಿನ್ನಮ್ಮಿ ಭೂಮಂಡಲಕ್ಕೆ ಗಟ್ಟಿಸುವ ತಡವಾತಕ್ಕೆ ಬಾರಬಾರಲೇ ರುಕೋದರ ಸೇರಿಸುವ ನಿನ್ನ ನಿಮಪುರ. ಪೊಳಿರೇ ಎಲೈ ಬಂಡನಾದ ದುಶ್ಯಾಸನ, ಎಲೈ ಜಗತ್ ಬಂಡನಾದ ಭೀಮ, ಮಲ್ಲ ಯುದ್ಧದೊಳ್ಳೆನ್ನ ಕನವನ್ನು ಮುದುರಿಕ್ಕುವನೆಂದು ಪಲ್ಗೆಡೆದು ಕಾಲ್ಕೆದರುತ್ತಾ ಮುಷ್ಟಿಯಲ್ಲಿ ಹಿಡಿದು ಕರವನೆತ್ತುವೆ. ಸಹಜವಾಗಿ ಎತ್ತುಲೇ ಮಾಡುವುದೇನು? ಎತ್ತಿದ ಕೈಯನ್ನು ಪಿಡಿಯುವನು ಮೂರು ಲೋಕ ಸುತ್ತಿಕೊಂಡು ಬಂದರು ಬಿಡುವನೆ. ನೀನಂತ ಬಲವಂತನಾಗಿದ್ದರೆ ಬಿಡಿಸಿಕೋ ಹಿಡಿದಿರುವನು. ಸಹಜವಾಗಿ ಬಿಡಿಸಿಕೊಳ್ಳುವುದೇ
ಏನಾದರೂ ಬಿಟ್ಟಿರುವೆನು ಎನ್ನ ಮುಂಗೈಯನ್ನು ಹಿಡಿದು ನೋಡಲೇ ಭ್ರಷ್ಟ ನಮ್ಮ ಪಾಪಿಷ್ಟ ಪೌರುಷದಿಂದ ಏನು ಫಲ? ಓಹೋ ರಣಗೇಡಿ ಒಣ ಜಂಬದಿಂದ ಬಂದ ಫಲವೇನು? ಈ ಮಕ್ಕಳದಲ್ಲಿ ಸರ್ಗದವರಿಗೆ ಗದ್ಗದನ ನಟಕವಂತೆ ಅರ್ಪಟಿಸಿ ತಡೆಯಂ ಚಪ್ಪರಿಸಿ ಕೊಪ್ಪಳಿಸಿ ಎತ್ತಿದ ಮುಂಗೈಯಂ ಗಟ್ಟಿ ನಿನ್ನ ಕೈಯಲ್ಲಿರುವ ಶಕ್ತಿಯನ್ನು ಸ್ತ್ರೀಯರ ವಸ್ತ್ರಗಳನ್ನು ಸ್ವಚ್ಛ ಮಾಡುವುದಕ್ಕಾಗಿ ವೇಶ್ಯೆಯರ ಹಾಸಿಗುವುದಕ್ಕಾಗಿ ಉಪಯೋಗಿಸುವ ಶಾಸ್ತ್ರವನ್ನು ಹಿಡಿದು ಈ ರಣರಂಗದಲ್ಲಿ ಯುದ್ಧ ಮಾಡುವುದಕ್ಕಲ್ಲ, ಅದು ನಿನ್ನ ಕೈಲಿಂದಾಗದು. ಭ್ರಷ್ಟ ಪಾಪಿಷ್ಟ ತುಂಬಿದ ಸಭೆಯಲ್ಲಿ ನಿನ್ನ ಹೆಂಡತಿಯ ಸೆರೆಗಿಡಿದುಕೊಂಡು ಎಳೆದಾಡುವಾಗ ಕೈಯಲ್ಲಿ ಬಳೆ ಈ ತುಂಬಿದ ಮೈಯಲ್ಲಿ ಸೀರೆಯನ್ನುಟ್ಟು ತಲೆಯನ್ನು ತಗ್ಗಿಸಿಕೊಂಡು ಕುಳಿತಿದ್ದೆಯಲ್ಲೇ ನಾಚಿಕೆ ಇಲ್ಲದ ಒಂದು ಹೆಣ್ಣಿನ ಮುಂದೆ ಅಪಮಾನ ಮಾಡುವುದು ಸೌರವೆಂದು ಮೆರೆಯುವ ನಿಮ್ಮಂತ ಬಂಡರಾಗಿದ್ದರೆ ನಮ್ಮ ಪಂಚ ಪಾಂಡವರಿಗೆ ವಿತ್ತದ ಆಹ್ವಾನವನ್ನು ಕೊಟ್ಟು ನಿನ್ನ ತೋರಿಸಬಹುದಾಗಿತ್ತಲ್ಲ ನಿನ್ನ ಭುಜಬಲದ ಪರಾಕ್ರಮ. ನೀನಂಥ ಬಲವಂತನಾಗಿದ್ದರೆ ಅವತ್ತ ಬರೆಸಿದರೆ ಕೊಲ್ಲ ಯಾವ ವೇಷಗರ ಸೀರೆಯಲ್ಲಿ ಅಡಗಿ ಕುಳಿತಿದ್ದಲೇ ಕೊಂಡ ಅಣ್ಣಯ್ಯನ ಅಪ್ಪಣೆಗಾಗಿ ಕಾದು ಕುಳಿತಿದ್ದೆ. ನಿಮ್ಮಂತ ಬಂಡನಾದ ಅಣ್ಣನ ಅಪ್ಪಣೆಯಿಂದ ಮೋಸ ಮಾಡುವ ತಂತ್ರವನ್ನು ಮಾಡುತ್ತಿರಲಿಲ್ಲ. ನನ್ನನ್ನು ಕೊಲ್ಲುವುದಕ್ಕೆ ಯೋಚಿಸಿದ್ದಲ್ಲೇ ಈಗ ಯಾರ ಕಡೆಯಿಂದ ಬಂದಿಯೋ ಈ ರಣರಂಗದಲ್ಲಿ ಯಾತಕ್ಕೆ ಬಂದಿರುವಲೇ ಬಂಡ ನಿನ್ನ ರುಂಡ ಗಗನ ಮಂಡಲ ಕಾಣಿಸುವೆ. ಓಹೋ ಬಡನರಿಗೆ ನೀ ಬಿಡಿದ ಬಲ ಮುಷ್ಟಿಯ ಘಾತಕ್ಕೆ ಎನ್ನ ರೋಮವು ಸಹ ನಡಗಲಿಲ್ಲ. ಇನ್ನು ಎನ್ನತನ ಬಡವಾದಿತೆ ಸಹಜವಾಗಿ ಆಗುವುದಿಲ್ಲ ನಿನ್ನ ಮಿಡಿಗಟ್ಟಿಸಿ ಎನ್ನ ಕರವನ್ನು ಬಿಡಿಸಿಕೊಂಡೆ, ನಿನ್ನೆಲ್ಲ ಶಕ್ತಿಯನ್ನು ನೋಡಿಕೊಂಡೆ, ನಿನ್ನ ಮುಂದೆ ನಗುತ್ತಾ ನಿಂತುಕೊಂಡೆ. ಕುಂದುಕೊಂಡರೆ ನಾನು ಮಾಡುವುದನ್ನೆಲ್ಲ ಪಾಂಡ. ಇದು ಎನ್ನ ಚಿನ್ನಾಟ, ವೀರ ಮಂಡಲಿಕರ ನೋಡಿ ಬಂದುವ ಸಮರದಾಟ, ಈ ಮುಕುಂದನ ಮಾಯದಾಟ. ಸಾಕು ಸಾಕು, ಇವನ ಪ್ರಾಣ ತೆಗೆಯುವುದೊಂದೇ ಬೇಕು. ಎಲೈ ಜಗತ್ಪಂಡನಾದ ದುಶ್ಯಾಸನ, ಅಲೈ ಜಗತ್ಪಂಡನಾದ ಭೀಮ, ಮತ್ತೇನು ಈ ಭೀಮಸೇನರು ಪುಂಡರಿಕದಲ್ಲಿ ವಾಸಿಸುತ್ತಿರುವ ಬೇಳುವಂತನಾಗು ದುಶ್ಯಾಸನೆಂಬ ಅದಮನೆ ಸೇರಿಸಿ ಬಿಡುವನೋ ನಿನ್ನ ಮ್ಯಾಮಪುರಕ್ಕೆ ಬೇಗನೆ. ಅಲೈ ಮತ್ಕೋಣದಂತೆ ತಲೆ ಎತ್ತಿದ ಭೀಮ, ಎಲೈ ರಣ ಹೇಡಿಯಾಗಿ ತಿರುಗಾಡುತ್ತಿರುವ ದುಶ್ಯಾಸನ, ನಿನ್ನ ನೆತ್ತಿಯ ಮೆರಡಾಳು ಮಾಡಬಹುದೇವಿ ಕೈದೆ ಮಲ್ಲ ಯುದ್ಧದ ಮುಷ್ಟಿಯಿಂದ ನಿನ್ನ ಈ ಸೃಷ್ಟಿಯ ಕೆಳಗಿದ್ದಡೆ ನೋಡಿರಿ. ಕೃಷ್ಣನಿಗೆ ನಾ ಹುಟ್ಟಿದವನಲ್ಲ, ಪದ್ಮಗಾಂಧಿಗೆ ನಲ್ಲ ನಾನಲ್ಲ. ಸೂರ್ಯಚಂದ್ರ ಸಾಕ್ಷಿಯಾಗಿ ಭೂದೇವಿಯ ಸಾಕ್ಷಿಯಾಗಿ ಕ್ರೂರ ಕರಣ ಮಾಡಿದೆ. ಮುತ್ತು ಒಡೆದರೆ ಹೋಯಿತು, ಮಾತು ನುಡಿದರೆ ಹೋಯಿತು, ಮೈ ಮೇಲೆ ಪ್ರಜ್ಞೆಯನ್ನಿಟ್ಟುಕೊಂಡು ಪ್ರತಿಜ್ಞೆ ಮಾಡಲೇ ಮೂರ್ಖ. ಎಲೆ ಭ್ರಷ್ಟ, ಐ ಭ್ರಷ್ಟ ಆದಮ, ಈ ನೇಮಕ್ಕೆ ಮನಗೊಡುವಿಯ ಇಲ್ಲವೇ ಶರಣಾಗತನಾಗುವಿಯ? ಎಲೈ ದುರುಳನಾದ ದುಶ್ಯಾಸನ, ಎಲೈ ಭ್ರಷ್ಟ, ನಿನ್ನಯ ಪಂಥದ ನುಡಿ ಮಾತುಗಳನ್ನು ಕೇಳಿ ಆಹಾ ಎನ್ನ ಮನಸ್ಸಿಗೆ ಬಲು ಸಂತೋಷವಾಯಿತು. ಅದೆಂತ ಸಂತೋಷವಾಯಿತಲೇ ಬಾಂಡ. ನಿನ್ನಯ ಮೂರ ಮುಷ್ಟಿಗೆ ನಾನು ಸಹಿಸದೆ ಏನಾದರೂ ಆದರೆ ಎನ್ನಯ ಮೂರ ಮುಷ್ಟಿಗೆ ನಿನ್ನ ಕಾಲ ಪಟ್ಟಣಕ್ಕೆ ಸೇರಿಸಲಿಲ್ಲವಾದರೆ ನಿನ್ನ ತಟ್ಟನೆ ನಾನು ಹೊರದೊಪ್ಪದಿರ್ತೇನೆ. ಎಲೈ ಭ್ರಷ್ಟ, ಇರುವ ಶಿವಲಿಂಗ ಮೂರ್ತಿಗಳನ್ನು ತೆಗೆದ ದೋಷಗನಿಗೆ ಸಂಘಟಿಸಲಿ. ಇದು ಎನ್ನ ಪ್ರತಿಜ್ಞೆ ಕೇಳಿದಿಗೆ ಅದು ಶಾಸನೆಂಬ ಕುಲ್ಲ ಕುರಿವನು ನಿನ್ನ ಬಾಯೊಳಗಿನ 32 ನೀನೆಂದಿಗೂ ಎನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ನೀನು ಸತ್ತರೂ ಮತ್ತೆ ಹುಟ್ಟಿ ಬರುವುದಕ್ಕೆ ಹುಲ್ಲು ಬೀಜವಲ್ಲ. ನೋಡ ಬಯಸುವೇನೋ ಈ ಭೀಮನ ಬಲವನ್ನಲ್ಲ. ಎಂಥ ಪ್ರತಿಜ್ಞೆ ಇದು! ಯುದ್ಧವೇ ಈ ಭೂಮಿಯಲ್ಲಿ ಜನಿಸಿದಂತಾಯಿತು. ಇಂಥ ಪರಿಯುದ್ಧವು ಯಾವ ಯುಗದಲ್ಲಿಯೂ ನಡೆದಿಲ್ಲ ಎಂಬುದಕ್ಕೆ ಸಂದೇಹವಿಲ್ಲ. ಈ ಭೂಮಿ ಆಕಾಶ ಕೆಳಗಾಗಿರುವುದು ಪ್ರಳಯ ಕಾಲದ ರುದ್ರನ ಆರ್ಭಟಿಸಿದಂತೆ ಉಭಯರು ಪಂತಮ ಮಾಡಿ ಆರ್ಭಟಿಪ ಈ ಯುದ್ಧದಲ್ಲಿ ಜಲಿತರಾಗಿ ತನು ಇಬ್ಬಾಗವಾಗಲೇಬೇಕು. ಜಯ ದೇವಿಯ ಪಂತಮ ಕೈದವ ಮೂರು ಮುಷ್ಟಿಯೋ ಸರ್ವರೂ ಕೇಳಿರಿ. ಭೀಮನೇನಾದರೂ ಬಲ ಹೀನನಾಗಿ ಕಂಡು ಬಂದರೆ ಪಾಂಡವರು ಈತನ ಬೆಂಬಲ
ಬೆಂಬಲಕ್ಕಾಗಿ ಹೋಗಬಾರದು. ಹಾಗೆ ದುಶ್ಯಾಸನನೇನಾದರೂ ನಿಕೃಷ್ಟನಾಗಿ ಕಂಡು ಬಂದರೆ ಕೌರವರು ಈತನ ಬೆಂಬಲಕ್ಕಾಗಿ ಹೋಗಬಾರದು. ಬರೀ ಬಾಯಿಂದ ಬಲ ಕೊಡಬೇಕಲ್ಲದೆ ಕೈ ಬಲಕ್ಕಾಗಿ ಹೋಗಬಾರದು. ಸರ್ವರು ಕೇಳಿದಿರ, ಹೇ ಭೀಮಾ, ಆಹೋ ಶ್ರೀಮನ್ನಾರಾಯಣ, ಹೇ ದುರುಳ ದುಶ್ಯಾಸನ, ಏ ಮೋಸಗಾರ ನಮ್ಮ ಕೃಷ್ಣ, ನಿಮ್ಮಿಬ್ಬರಿಗೂ ಮುಷ್ಟಿಯುದ್ಧ ಪ್ರಾರಂಭವಾಗಲಿ. ಎಲೈ ಬಂಡನಾದ ದುಶ್ಯಾಸನ, ಅಲೈ ಕುಳ್ಳನಾದ ಭೀಮ, ವೀರಮಂಡೆಯ ನೂರು ಕುಳಿತುಕೊಳ್ಳುವೆ, ಜಾಗ್ರತೆಯಿಂದ ನಿನ್ನ ಪ್ರಚಂಡವಾದ ಮುಷ್ಟಿಯಿಂದ ಗುದ್ದುವಂತನಾದ ದುಶ್ಯಾಸನ, ತೋರಿಸು ನಿನ್ನ ಭುಜಬಲದ ಪರಾಕ್ರಮನ. ಅಲೈ ಜ್ಞಾನಹೀನನಾದ ಭೀಮ, ಎಲೈ ಧರ್ಮಹೀನನಾದ ದುಶ್ಯಾಸನ, ನನ್ನ ಮುಷ್ಟಿಯ ಹೊಡೆತಕ್ಕೆ ನಿನ್ನ ಗೋನು ಹೃದಯಕ್ಕೆ ಪಚ್ಚಿಯಾಗುವಂತೆ ಗಟ್ಟಿಸಿ ಆರ್ಭಟಿಸಿ ಪಾತಾಳಕ್ಕೆ ಹೋಗುವಂತೆ ಗುದ್ದುವೆ, ಕುಳಿತುಕೋ ಭೀಮ. 70 ಮಣದ ತೂಕದಂತಿರುವ ಈ ಗದೆಯನ್ನು ಪಕ್ಕಕ್ಕೆ ಇಟ್ಟು ಕುಳಿತುಕೊಳ್ಳುವನ ದುಶ್ಯಾಸನ, ತೋರಿಸಿ ನಿನ್ನ ಭುಜಬಲದ ಪರಾಕ್ರಮನ. ಲೈ ಭ್ರಷ್ಟ, ಎಲೈ ಪಾಪಿಷ್ಟ, ನೋಡಿರ್ಯೋ ಪ್ರಚಂಡ ಭುಜಬಲ ದಂಡ ಈ ವೀರ ದುಶ್ಯಾಸನ ಮುಂದೆ ನಿನ್ನ ಆಟ ನಡೆಯಬಲ್ಲದಲ್ಲದೆ ಬಂಡ. ಅದು ಯಾತಕ್ಕೆ ನಡೆಯುವುದಿಲ್ಲಲೇ ಮೂರ್ಖ. ನೋಡಿರ್ಯೋ ರಾಕ್ಷಸನ ಕೂಡ ಯುದ್ಧವನ್ನು ಮಾಡದ ಬೆನ್ನು ಕೊಟ್ಟು ಓಡಿ ಹೋದ ಆ ಕಪಟಿ ಕಳ್ಳ ಕೃಷ್ಣನನ್ನು ಸ್ಮರಿಸಿಕೋ, ಉಳಿಸಿಕೊಳ್ಳಲಿ. ಮರೆತಿದ್ದರೆ ತಾನೇ ಸ್ಮರಿಸಿಕೊಳ್ಳುವುದಲ್ಲೇ ಭ್ರಷ್ಟ. ಅವನ ಸಹಾಯದಿಂದ ಅದೇ ಜರಸಂಧನನ್ನು ನಾನು ಸೀಳಿ ಹಾಕಿದ್ದು ಮರೆತೋಯಿತೇನೋ ಮಧೀನನೇ. ಪಾಪು ಪಾಪು ರೇ, ದೂತ್ಯದಲ್ಲಿ ತನ್ನನ್ನು ಸೋತು ನಿಮ್ಮೆಲ್ಲರನ್ನು ಸೋತನಲ್ಲ, ಆ ಧರ್ಮರಾಯನು ಬಂದು ನಿನ್ನನ್ನು ಬಿಡಿಸಿಕೊಂಡು ಹೋಗಲು. ನಾವು ಧರ್ಮದ ರಕ್ಷಣೆ ಮಾಡಿದರೆ ಧರ್ಮ ನಮ್ಮಯ ರಕ್ಷಣೆ ಮಾಡುವುದಲ್ಲೇ ಭ್ರಷ್ಟ. ನಿನ್ನಯ ರಕ್ಷಣೆಗೆ ಆ ಹೀನ ಜಾತಿಯ ಸೂತ ಕುಲದವನಾದ ಕಾರಣನ ಬರುವನೆಂಬ ಬಲದಿಂದ ಬಗಳಾಡುವೆನಲೇ ಬಂಡ. ನೋಡಿರ್ಯೋ ಆಸುಪತಾಸ್ತ್ರ ಅಂಜನಾಸ್ತ್ರ ಪಟದನೆಂಬ ಅಹಂಕಾರದಿಂದ ಮೆರೆಯುವ ಆ ಬೃಹನ್ನಳೆಯ ಅರ್ಜುನನು ಬಂದು ನಿನ್ನನ್ನು ಬಿಡಿಸಿಕೊಂಡು ಹೋಗಲು. ಬಿಲ್ವಿತ್ತದಳು ಬಲ್ಲಿದನಾದ ಕಲಿಪಾರ್ತನ ಧನುಷ್ಟೇಂಕಾರಕ್ಕೆ ನೀವು ಉಳಿಯಬಲ್ಲರೆನಲೇ ಮೂರ್ಖ. ಯಾತಕ್ಕೆ ಮಾತನಾಡಿ ಮಾಡುವ ಸಮಯ ವ್ಯರ್ಥ. ಲೈ ಭ್ರಷ್ಟ, ಎಲೈ ಪಾಪಿಷ್ಟ, ಮೊದಲನೇ ಗುದ್ದನ್ನು ಪ್ರಾರಂಭಿಸುವ ಮುಖವನ್ನು ಅತ್ಯುತ್ತ ಮಾಡದ ನಿತ್ತರಿಸಿಕೊಂಡು ಕುಳಿತುಕೋ. ನಿನ್ನ ಅಣ್ಣ ತಮ್ಮಂದಿರ ದಾನವನ್ನು ಮಾಡಿಕೋ, ಬಂಧು ಬಾಂಧವರ ದಾನವನ್ನು ಮಾಡಿಕೋ. ಎಲೈ ಬಂಡ ದುಶ್ಯಾಸನ, ನನ್ನ ಮುಷ್ಟಿಯ ಹೊಡೆತಕ್ಕೆ ನಿನ್ನ ಗೋನು ಗಗನ ಮಂಡಲ ಕಾರಿಸುವ ಮಾಡು. ನಿನ್ನ ಅಣ್ಣ ತಮ್ಮಂದಿರ ಧ್ಯಾನ ಇದೇ ನಿನ್ನ ಕೊನೆಯ ದಿನ. ಎಲೈ ಗುಣಹೀನನಾದ ದುಶ್ಯಾಸನ, ಎಲೈ ಭ್ರಷ್ಟನಾದ ಭೀಮ, ನೀನು ಗುದ್ದಿರುವ ಮುಷ್ಟಿಯ ಹೊಡೆತಕ್ಕೆ ನೊಣ ಬಂದು ತಲೆಯ ಮೇಲೆ ಹಾರಾಡಿ ಹೋದಂತಾಯಿತು. ಒಂದು ಗುದ್ದಂತೂ ಖಾಲಿಯಾಯಿತು, ಇನ್ನು ಎರಡನೇ ಗುದ್ದನ್ನು ಪ್ರಾರಂಭ ಮಾಡು ದುಶ್ಯಾಸನ. ನಡೆಯಲೋ ಮುಂದಿನ ಕದನ. ಏನಿದು ಆಶ್ಚರ್ಯ, ಈ ಮುಷ್ಟಿಯ ಹೊಡೆತಕ್ಕೆ ಕರ್ಕಶ ಕಲ್ಲಾದರ ಪಟ್ ಪಟ ಎಂದ ಬೆಚ್ಚಗದ. ಇರಲಿ, ಎರಡನೇ ಮುಷ್ಟಿಯನ್ನು ಪ್ರಾರಂಭಿಸುವ ನಿರ್ಧರಿಸಿಕೊಂಡು ಕುಳಿತುಕೋ. ಎಲೈ ಪಶುವೆ, ಇಷ್ಟೇನಾ ನಿನ್ನ ಸೂರತನ? ಊಸುಗಳನ್ನು ತಂದು ಎತ್ತಿ ಎನ್ನ ತಲೆಯ ಮೇಲಿಟ್ಟಂತಾಯಿತು. ನೀನಂತ ನಿಶಕ್ತನಾಗಿದ್ದರೆ ಇಲ್ಲಿ ಸೇರಿರುವ ವೀರ ಮಂಡಲಿಕರ ಶಕ್ತಿಯನ್ನಾದರೂ ಕೈಗಡವನ್ನು ಪಡೆದುಕೊಂಡು ಮೂರನೇ ಮುಷ್ಟಿಯನ್ನು ಪ್ರಾರಂಭ ಮಾಡು ದುಶ್ಯಾಸನ. ಎಚ್ಚರವಿರಲಿ, ಮುಗಿಯಿತೋ ಇಲ್ಲಿಗೆ ನಿನ್ನಯ ಕದನ. ಏನಿದು ಸರ್ವರು ನಗುವಂತಾಯಿತು. ಎನ್ನಯ ಪ್ರಯತ್ನವು ಇವನು ಮೂರ್ಛೆ ಹೋದರೂ ನನಗೆ ಗೆಲುವು ದೊರಕದೆ ಹೋಯಿತು. ಮೂರನೇ ಗುದ್ದನ್ನು ಪ್ರಾರಂಭಿಸುವನು ನಿರ್ಧರಿಸಿಕೊಂಡು ಕುಳಿತುಕೋ.
ಬರಿದಾಯಿತೋ ನಿನ್ನ ಶೌರ್ಯವೆಲ್ಲ ಖಾಲಿಯಾಯಿತು. ಬೋಳಿರೆ ಹೋಗ್ತಿ ಎಂತೆ ಕುಣಿದಾಟಿ ಮಾಡಿದ ಪ್ರತಿಜ್ಞದ ಗತಿ ಈಗೇನಾಯಿತು? ಮುಖದ ಮೇಲೆ ಬೆಸ ಬಿದ್ದವು ಇರಲಿ ಕುಳಿತುಕೋ. ಬೋಳಿರೆ ಈ ಭೀಮಸೇನನ ಪೆಟ್ಟನ್ನು ಸೈರಿಸಿಕೋ. ಎಲೈ ಬಂಡನಾದ ದುಶ್ಯಾಸನ, ಈ ಭೀಮಸೇನನ ಮೊದಲನ ಮುಷ್ಟಿಯ ಮುದ್ರೆಯನ್ನು ಒತ್ತುವೆ ನಿನ್ನ ನೆತ್ತಿಯ ಮೇಲೆ ನಿರ್ಧರಿಸಿಕೋ. ಎದುರಾಳಿಗಳ ಗೆಲುಪುಗಳನ್ನು ತುಂಡು ತುಂಡಾಗುವಂತೆ ಗುದ್ದುವನ ದುಶ್ಯಾಸನ ಮಾಡು. ನಿನ್ನ ಹಣ್ಣ ತಮ್ಮಂದಿರ ಬಂಧು ಬಾಂಧವರ ಎತ್ತ ತಾಯಿ ತಂದೆಯರ ಧ್ಯಾನ. ಅಯ್ಯೋ ತೆಲುಮದುವಾರು ಹಾಡಿದಂತಾಯಿತು, ಕಣ್ಣಿನೋರ್ ದೀಪ ಹಚ್ಚಿದಂತಾಯಿತು, ಮನ ದೀಪ ಮನ ಹೊಂದಿತು, ಆದರೂ ಸೈರಿಸಿಕೊಂಡು ಗಟ್ಟಿಯಾಗಿ ಕುಳಿತುಕೊಳ್ಳುವನು. ಬೋಳಿರೆ ಒಂದೇ ಒಂದು ಮುಷ್ಟಿಯ ಹೊಡೆತಕ್ಕೆ ಇವನ ಪಿತ್ತ ವಿಕಾರವಾಗಿ ಕಂಗೆಟ್ಟರು ನಿರ್ಧರಿಸಿಕೊಂಡು ಗಟ್ಟಿ ಮನಸ್ಸಿನಿಂದ ಕುಳಿತಿರುವನು. ತಲೆಯು ಮಾತ್ರ ಮೆತ್ತಗಾಗಿರುವುದು ಮೃತ್ಯು ದೇವತೆಯನ್ನು ಸುತ್ತು ಮಾಡಿ ನುಂಗುವನೆಂದು ಕೈ ಬೀಸಿ ಕರೆಯುತ್ತಿರುವಳು. ನಿಮ್ಮ ಅಣ್ಣನಿಗೆ ಏನಾದರೂ ಹೇಳಿ ಕಳಿಸು, ಕರೆಸಿ ಮಾತನಾಡಿಕೊ. ಎಲೈ ಹತಮ, ಈ ಭೀಮಸೇನನ ಎರಡನ ಮುಷ್ಟಿಯ ಹೊಡೆತಕ್ಕೆ ನಿನ್ನ ದೇಹವು ಇಬ್ಬಾಗವಾಗುವಂತೆ ಗುದ್ದುವನ್ನು ನೋಡಿ. ಈಗ ಈ ಭೀಮಸೇನನ ಮುಷ್ಟಿಯ ಪೆಟ್ಟನ್ನು ಸೈರಿಸಿಕೋ. ಸ್ಮಶಾನ ಸೇರುವುದೊಂದೇ ಬಾಕಿ. ಎಲೈ ಕುಲ್ಲ, ನೀನಿನ್ನು ಜೀವಂತವಾಗಿರುವೆಯೋ ಅಥವಾ ಉಸಿರಿ ನಿಂತೋಗಿದೆ ಹೇಗೆ? ಎಲೈ ಹದಮ, ಎಲುಬಿಲ್ಲದ ನಾಲಿಗೆಗಿದೆಗೆಂದು ಬಾಯ್ತೆರೆದು ಬಗುಳಿ ಪ್ರತಿಜ್ಞೆ ಮಾಡಿದೆಯಲ್ಲ. ಈಗ ದುಶ್ಯಾಸನ ತಾಯಿ ತಂದೆಯರು ಯಾರೆಂದರೆ ಯಾರ ಹೆಸರು ಹೇಳಬೇಕು? ಗಂಡ ಸತ್ತ ಮೇಲೆ ಹೆಂಡತಿಗೆ ಬುದ್ಧಿ ಬಂದರೆ ಏನು ಫಲ ಎಂಬಂತೆ ಮಿಂಚಿ ಹೋದ ಸಮಯಕ್ಕೆ ಚಿಂತಿಸಿ ಫಲವೇನು ಇರಲೆ. ಎಲೈ ಕುಲ್ಲ, ಈ ಭೀಮಸೇನನ ಮೂರನ ಮುಷ್ಟಿಯ ಹೊಡೆತಕ್ಕೆ ನಿನ್ನ ದೇಹವು ಪಾತಾಳಕ್ಕೆ ಹೋಗುವಂತೆ ಗುದ್ದುವನ್ನು ನೋಡಿ. ಈಗ ಭೀಮಸೇನನ ಮುಷ್ಟಿಯ ಹೊಡೆತಕ್ಕೆ ಎಲೈ ದುಶ್ಯಾಸನ, ನಿನಗೀಗ ತೀರಿತೋ ಈ ಭೂತಾಯಿಯ ಋಣ. ಬಾಪುರೇ ಮುಷ್ಟಿಯ ಹೊಡೆತಕ್ಕೆ ಇವನ ಮಸ್ತಕವು ಇಬ್ಬಾಗವಾಯಿತು. ಈ ದುರುಳಾತ್ಮನ ಗುಬ್ಬಿಯಂತೆ ಬಿಕ್ಕುತ್ತಿರುವ ಆಹೋ ಸಾಂಬಶಿವ, ಈ ನಿನ್ನ ಕಡೆಗಾಲದ ರುದ್ರಾವತಾರವಂ ದಾನವಂ ದಾನಿಸಿ ಈ ಭ್ರಷ್ಟನ ಸಿರ ಕಡೆದಿಟ್ಟು ಕಟಿಗ್ರಹದ ಕುಣಿತಾಯಿತು. ಭ್ರಷ್ಟನಾದ ದುರ್ಯೋಧನ, ನೀನಂತ ಬಲಿಷ್ಠನಾಗಿದ್ದರೆ ಬಂದು ಇವನನ್ನು ಬಿಡಿಸಿಕೊಂಡು ಹೋಗುವ. ಯಾತಕ್ಕೆ ಕಳ್ಳನಂತೆ ಮರೆಯಲ್ಲಿ ಬಗ್ಗಿ ಬಗ್ಗಿ ನೋಡುವೆ? ಗೇಡಿಗೆ ಹೊಟ್ಟೆ ಕೂಳಿಗೆ ಸೇರಿದ ಶಕುನಿಯ ಮಾತು ಕೇಳಿ ನೀನು ನಮ್ಮನ್ನ ಅರಣ್ಯಕ್ಕೆ ಕಳಿಸಿದೆಯಾ? ಇವನ ಪರಾಕ್ರಮವನ್ನು ಕಂಡು ಯಾತಕ್ಕೆ ಗಾಬರಿಗೊಂಡು ಪಾಮರನಂತೆ ನಿಂತಿರುವೆಯ? ಎಲ್ಲಿರುವನ ಆ ಕಳ್ಳ ಅಶ್ವತ್ಥಾಮನ? ಅವನಂತ ಬಲವಂತನಾಗಿದ್ದರೆ ಇವನನ್ನು ಬಿಡಿಸಿಕೊಂಡು ಹೋಗದೆ ಯಾವ ವೃದ್ಧಾಶ್ರಮದಲ್ಲಿ ಜಪವಂಗೈತಿರುವನ. ಮನೆಯಲ್ಲಿ ಕೂಳು ತಿಂದು ಹಾಳು ಮಾಡುವ ಎಲೈ ಹೀನ ಜಾತಿಯ ಕರ್ಣನ. ಮಿತ್ರ ನಾನಿರುವೆ ಎಂದು ಎನ್ನು ಶತ್ರುವಿನ ಮುಂದೆ ಒಣ ಜಂಬವನ್ನು ಕೊಚ್ಚಿಕೊಂಡು ಅಡ್ಡಾಡುತ್ತಿದ್ದೆಯಲ್ಲ. ಅವನ 98 ಮಂದಿ ಸಹೋದರರನ್ನು ನಾನು ಕೊಲ್ಲಿ ಹಾಕುವಾಗ ನೀನು ಯಾವ ವೇಶ್ಯೆಯರ ಸೀರೆಯಲ್ಲಿ ಅಡಗಿ ಕುಳಿತಿದ್ದೆ? ಅಥವಾ ನೀನೇ ಸೀರೆಯನ್ನುಟ್ಟು ಕೈಗಳಿಗೆ ಬಳೆಯನ್ನು ತೊಟ್ಟು ಅಲ್ಲಿ ಕಾಣುವ ಕಟ್ಟೆಗೆ ಮೇಲೆ ಕುಳಿತು ಕೈ ತಟ್ಟುತ್ತಾ ಬಂದ ಗಂಡಸರಿಗೆ ಮನರಂಜನೆಯನ್ನು ನೀಡುತ್ತಾ ಕುಳಿತಿದ್ದ ಹೇಗೆ? ಓಡಿರೆ
ದುರ್ಯೋಧನ ನಿನಗೆ ದಳಪತಿ ಪಟ್ಟವನ್ನು ಕಟ್ಟಿ ಪಾಂಡವರನ್ನು ಜಯಿಸಿ ಬಾ ಎಂದು ಕಳುಹಿಸಿದರೆ ನೀನು ಎನಗಂಜಿ ಹೆಂಗಸಿನಂತೆ ಅಡಗಿಕೊಂಡು ನಿಂತಿರುವೆ ಆತಕ್ಕೆ ಕಪ್ಪನಿಗನೆ ಸರ್ವರು ಎನಗಂಜಿ ಹೇಗೆ ಮೋರೆಯನ್ನು ತಗ್ಗಿಸಿಕೊಂಡು ನಿಂತಿರುವರು ನೋಡು. ಎಲೈ ಪಾರ್ಥ, ನೀನು ಸಹ ಸಮರ್ಥನಾದರೆ ಇವನನ್ನು ಬಿಡಿಸಿಕೊಂಡು ಹೋಗು, ಇಲ್ಲವಾದರೆ ಎನಗಂಜಿ ಎದರಿ ಓಡಿ ಹೋಗು. ದೀರ್ಘದೇಹಿಯಾದ ಋಖೋದರ, ಓ ಕಲಿಪಾರ್ಥ, 3 ಜನ ವೀರ ಅರ್ಜುನನಂದರಿಯದ ಬಾಯಿಗೆ ಬಂದಂತೆ ಬಗಳುವೆಯ ಭೀಮ. ಬೋಳಿರೇ ಶಬರನಿಂದ ಕಾದಾಡಿ ವೈರಿಗಳ ಶಿರಚ್ಛೇದನ ಮಾಡುವ ಪಾಶುಪತಾಸ್ತ್ರವನ್ನು ಪಡೆದುಕೊಂಡವನು ನಾನು ಅಥವಾ ನೀನು? ಹೊರಗಿನ ಮನೆಗೆ ಬೆಂಕಿ ಬಿದ್ದಾಗ ನಿನ್ನನ್ನು ಜೀವಂತವಾಗಿ ಉಳಿಸಿದ್ದಕ್ಕಾಗಿ ಕೋಡಾರಣ್ಯದಲ್ಲಿ ಗಿಡಿಂಬಾಸುರನಿಂದ ನಿನ್ನನ್ನು ರಕ್ಷಿಸಿದ್ದಕ್ಕಾಗಿ ನೀನು ಪಾಶುಪತಾಸ್ತ್ರವನ್ನು ಪಡೆದೆ, ಇಲ್ಲವಾದರೆ ಹೇಗೆ ಪಡೆದಿದ್ದೋ ಧನಂಜಯ? ರುದ್ರನನ್ನು ಮೆಚ್ಚಿಸಿ ಅರ್ಧ ಗಳಿಗೆಗೆ ರುದ್ರಾಧಾರವನ್ನು ಪಡೆದುಕೊಂಡಿರುವನು ನೀನು. ಈ ಭೂಮಿಯ ಮೇಲೆ ಇನ್ನೊಂದು ಹೊರಗಳಿಗೆ ಇರುವೆ, ಆಮೇಲೆ ಏನು ಮಾಡುವೆ? ಸೌಗಂಧಿಕ ಪುಷ್ಪ ತರುವಾಗ ಜಟಾಸೂರನೆಂಬ ರಾಕ್ಷಸರನ್ನು, ಮುರಹರನಿಗೆ ಗೆದರಾತ ಜರಾಸಂದನೆಂಬ ಅಧಮನನ್ನು, ಕಾಮಿಕ ವನದಲ್ಲಿ ಕಿಂಬರನೆಂಬ ದಾನವನನ್ನು ನಾನು ಸರ್ರನೆ ಸೀಳಿ ಹಾಕಿದನಲ್ಲ, ಆ ಸಂದರ್ಭದಲ್ಲಿ ನಾನ್ಯಾವ ರುದ್ರಾವತಾರವನ್ನು ಪಡೆದಿದ್ದನೋ ಫಲ್ಗುಣ? ಇಕ್ಕೋ ನಿನ್ನ ತೋಳು ಒಲಿಮೆಯನ್ನು ನೋಡಿಕೊಳ್ಳುವೆನು. ಬಾಪು ಬಾಪು ರೇ ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಪಡೆದು ಅಗ್ನಿದೇವನಿಂದ ಗಾಂಡೀವಿಯನ್ನು ಪಡೆದ ಗಾಂಡೀವಿಯಿಂದ ಸರಿದಿಯನ್ನು ಸಾರ್ಥಕ. ಬೋಳಿರೇ ಪಾಶುಪತಾಸ್ತ್ರದಿಂದ ನಿನ್ನನ್ನು ಹೊಡೆಯುವನ್ನು ನೋಡು ಭೀಮ, ಮಾಡೋ ಎನ್ನುವ ಸಂಗ್ರಾಮ. ಪಾರ್ಥ, ಅದೇಕೆ ಪರಮಾತ್ಮ? ನೀನೇ ಈ ರೀತಿ ಭೀಮನ ಮೇಲೆ ಆರುತ್ತಾ ಹೋದರೆ ಕಂಡ ಜನರು ಕೈ ಒಡೆದು ನಗುವರೆಂಬುದು ನಿನ್ನ ಮನಸ್ಸಿಗೆ ಅತ್ತಲಿಲ್ಲವೇ? ಪರವಶನಾದ ಭೀಮಸೇನಿಗೆ ಸರ್ವರು ಕೂಡಿ ಶಾಂತಿ ಮಾಡಿದರೆ, ಮಸ್ತಕದೋಳು ಮಳೆ ಮಾಡಿದ ರುದ್ರನಾಲಯ ಮೂರ್ತಿಯ ದಿಗ್ಗುಜಯ ಮಾಡಿದ್ದಾದರೆ ಅವರಿವರು ಯಾರೆಂಬುದು ಭೀಮನ ಭಾವಕ್ಕೆ ಒಡೆಯುವುದು. ನಡೆ ಹಿಂದಕ್ಕಿಡು ಪಾರ್ಥ, ನಿನ್ನ ಗಾಂಡಿವು ಇಲ್ಲಿದ. ಓ ಪರಮ ಪತ್ರಿತೆಯಾದ ದ್ರೌಪದ, ನಿನ್ನಯ ಜಡ ಮುಡಿಯಂಪಿಡಿ ದಳದ ಕಡು ಮೂರ್ಖ ದುಶ್ಯಾಸನಂ ಕಡೆಗೆ ತಾಂಡವಾಟಿದ ಗಂಡುಗಲ್ಲಿ ಭೀಮನಂ ನೋಡು ಬಾ ದೃಪದನಂದಿನಿ, ತೀರಿತೇನೆ ನಿನ್ನಯ ಮನದ ಪಂಥದ ಆಲೋಚನೆ. ಕಾಂತ, ಅಹೋ ಕಾಂತೆ, ಈ ದುರ್ಮಾರ್ಗನು ಎನ್ನನ್ನು ಪರಿಪರಿಯಿಂದ ಭಂಗಪಡಿಸುತ್ತಿದ್ದನು. ನಾನು ಅವನನ್ನು ಸಂಹಾರ ಮಾಡುವವರೆಗೂ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೆಂದು ಶಪಥವನ್ನು ಮಾಡಿದ್ದೆನು. ಈಗ ನಾನು ಮುಡಿಯನ್ನು ಕಟ್ಟಿಕೊಳ್ಳುವೆನು ಕಾಂತ, ಗುಣವಂತ. ಓ ಪ್ರಾಣವಲ್ಲವೇ? ಪ್ರಾಣವಲ್ಲವ. ಇದುವರೆಗೂ ನಿನ್ನ ಮಾನವನ್ನು ಸೂರ್ಯ ಮಾಡಿದ್ದನ್ನು ಕಂಡು ಇವನ ಪ್ರಾಣವನ್ನು ನುಂಗುವೆನೆಂದು ಎನ್ನ ಪ್ರಾಣದ ಮೇಲೆ ಹಂಗಿಲ್ಲದಿದ್ದಾಗ ಅಣ್ಣಯ್ಯನಾದ ಧರ್ಮರಾಯನು ಎನ್ನ ಪ್ರಾಣವನ್ನು ತೆಗೆಯೆಂದು ತಲೆ ತಗ್ಗಿಸಿಕೊಂಡು ಮುಂದೆ ಬಂದು ನಿಂತನು. ರಮಣೆಯಾದ ನಿನ್ನ ನೋಡಿದ ಕೂಡಲೇ ಎನ್ನ ಪ್ರಾಣ ಹೋಗುತ್ತಿತ್ತು, ಉದ್ರೇಕನ ಒಣಗುತ್ತಿತ್ತು. ಆದರೆ ಇಲ್ಲಿಯವರೆಗೂ ಬಾಪುರೇ ಶ್ರೀಕೃಷ್ಣನ ಅಪ್ಪಣೆಯಾದ್ದರಿಂದ ಎನ್ನ ಪ್ರಾಣದ ಅಭಿಲಾಷೆಯನ್ನು ತೀರಿಸಿಕೊಂಡೆ, ನಿನ್ನ ಪ್ರಾಣಕ್ಕೆ ಸಮನಾದ ಪಂಥವನ್ನು ಪೂರೈಸಿರುವನು. ಇನ್ನೇನು ಉಳಿದಿರುವುದು? ಮತ್ತೇನು ಪೇಳುವಂತಿಕೆಯಾಗಿ ಕಂಜದಳಾಕ್ಷಿ, ಮತ್ತೇನಿರುವುದು ನಿನ್ನ ಮನದ ಅಪೇಕ್ಷೆ? ವಿಶ್ವಾಸಘಾತಕನಾದ ದುಶ್ಯಾಸನ, ಅಂದು ತುಂಬಿದ ಸಭೆಗಳಿಗೆ ನಿಮ್ಮಣ್ಣನಾದ ಅಭಿಯಕಿಯ ಮಾತನ್ನು ಕೇಳಿ ನನ್ನನ್ನು ಪರಿಪರಿಯಿಂದ ಭಂಗಪಡಿಸಿದೆಯಲ್ಲ, ಈಗ ನಿಮ್ಮಣ್ಣನು ಬಂದು ನಿನ್ನ ಯಾತಕ್ಕೆ ಉಳಿಸಿಕೊಳ್ಳಲಿಲ್ಲ. ನಿನ್ನ ಮುಖಕ್ಕೆ ಬೆಂಕಿ ಹಚ್ಚಲಿ ವಾಯುಪುತ್ರ. ಅಹೋ ದ್ರೌಪದ, ಯುಗ ಯುಗದಲ್ಲಿ ಮೆರೆಯಲಿ ನಿನ್ನ ಚರಿತ್ರ. ಅಹೋ ಕಾಂತೆ, ಏನು ಕೇಳು, ಅದೇನು ಚೆನ್ನಾಗಿ ಹೇಳು. ಸಂತಸ
ಕಾಂತೆ 15 ವರ್ಷ ಪೋಷಣೆಗೆ ಮಾಡಿಪ್ಪರಂ ಕಾಣೆ ಕಾಣೆ ವೀರ ಸ್ತ್ರೀಯರೋ ನಿನ್ನ ಛಲ ಕಲಿತವು ತೀರ್ತು ನೋಡು ನೋಡು ಕುಳಿತುಕೋ. ಆಹೋ ಪ್ರಾಣಕಾಂತೆ, ಪ್ರಾಣಕಾಂತ, ಇದುವರೆಗೂ ನಿನ್ನ ನೋಡಿದ ಕೂಡಲೇ ಎನ್ನ ಹೃದಯವು ಕರೆಗೆ ನೀರಾಗಿ ಯೋಚನೆಗೆ ಒಳಗಾಗುತ್ತಿದ್ದೆ. ಆಹೋ ನೀರು ಜಲಾಕ್ಷಿ ಸುಂದರ, ನೋಡಿರೆ ನಿನ್ನ ಮುಖ ಕಂದಿ ಕುಂದಿ ಕಪ್ಪಾಗಿರುವುದು. ಕೃಷ್ಣ ಸರ್ಪದಂತಿರುವ ನಿನ್ನ ಹೆರಳು ತೈಲ ಸಂಪರ್ಕವಿಲ್ಲದ ಸನ್ನಾಸಿ ಮಕ್ಕಳಂತೆಂಬ ನಿನ್ನ ಕಂಜಡಗಳು ನಿನ್ನ ಅತಿ ಕೋಮಲವಾದ ಊದಿನ ಸಂಪರ್ಕವಿಲ್ಲದಕ್ಕೆ ಕಠಿಣವಾಗಿರ್ಬೋದು. ಹಾಗೆಯವಲ್ಲವೇ ಅಲ್ಲವಾ? ನೋಡಿರೆ ನಂತರ ಇಲ್ಲಿಗೂ ನನಗೂ ನಿನಗೂ ಆನಂದ ಉಂಟಾಯಿತು. ಆತ್ಮಲೋಚನೆ ಮತ್ತೆ ನಿಲ್ಲುವುದು ನಿನ್ನ ಆಲೋಚನೆ. ಕಾಂತ, ಕಾಂತೆ, ಕೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ನಲಿದು ಹಾರಾಡುವ ಕಾಂತೆ, ಆ ದುರ್ಮಾರ್ಗನ ರುಂಡವನ್ನು ಚೆಂಡಾಡುವವರೆಗೂ ಹ ನಾನು ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೆಂದು ಶಪಥವನ್ನು ಮಾಡಿದ್ದೇನೆ. ಹ ಈಗ ನಾನು ಮುಡಿಯನ್ನು ಕಟ್ಟಿಕೊಳ್ಳುವೆನು ಕಾಂತ ಗುಣವಂತ. ಆಹೋ ಜಲಜಾಕ್ಷಿಯರಾದ ದ್ರೌಪದ, ಕಾಂತ, ನಿನ್ನಂತೆ ಇದುವರೆಗೂ 15 ವರ್ಷ ಪೋಷಣೆ ಮಾಡಿಪ್ಪರಂ ಕಾಣೆ ಕಾಣೆ ವೀರ ಸ್ತ್ರೀಯರೋ ನಿನ್ನ ಛಲ ಕಲಿತವು ತೀರಿತು ನೋಡು ನೋಡು ಕುಳಿತುಕೋ. ಅಹೋ ರಮಣೆ, ಅಹೋ ರಮಣೆ, ಇವನ ಹೊಟ್ಟೆಯ ಗುಂಡಿಗೆ ಬಗೆ ಹೃದಯವು ಚೆಲ್ಲಿ ನಿನಗೆ ಸ್ನಾನವು ಮಾಡಿಸುವೆನು. ಅಹೋ ವಲ್ಲಭೆ, ಇವನ ನರಗಳ ಕಿತ್ತಿ ಸರಗಳನ್ನಾಗಿ ಮಾಡಿ ನಿನ್ನ ಕಂಡದರಾಗುವೆ. ಅಹೋ ದ್ರೌಪದ, ಇವನ ಮಸ್ತಕವು ಗುಡ್ಡಿ ಮೆದುಳನ್ನು ಹೊರ ತೆಗೆದು ತೈಲವನ್ನಾಗಿ ಮಾಡಿ ನಿನ್ನ ತಲೆಗೆ ಹಚ್ಚುವೆನು. ಅಹೋ ವಲ್ಲಭೆ, ಇವನ ದಂತ ಪಂಕ್ತಿಗಳನ್ನು ಕಿತ್ತಿ ಬಾಚಣಿಕೆಯನ್ನಾಗಿ ಮಾಡಿ ಬಾಚಬೇಕಂತೆ ನಿನಗೆ ಸಂಕಲ್ಪದ ರೀತಿ.
ನೀನಿನ್ನು ನಿಶ್ಚಿಂತೆಯಿಂದ ನಮ್ಮ ಬೆಡಾರದ ಕಡೆಗೆ ತೆರಳುದು ಕಾಂತೆ. ಆಗಲಿ ಪ್ರಿಯ. ಆ ಬಂಡನಾದ ದುರ್ಯೋಧನ ಯಾವ ಹಿಲಿಯ ಬಿಲದಲ್ಲಿ ಒಕ್ಕಿರಲಿ, ಅವನಂ ಹೆಕ್ಕಿ ಹೊರ ತೆಗೆದು ಅವನಂ ಕೊಂದು ಈ ಯುದ್ಧವನ್ನು ಸಮಾಪ್ತಿ ಮಾಡಿಬಿಡುವನ. ಬಳಿಬಳಿರೇ ಸಾರಥೆ, ಹುಟ್ಟು ಉತ್ಸವದಂತೆ, ಬೆಳವಣಿಗೆ ಹೂವರಳಿದಂತೆ, ಕಟ್ಟಿಕೊಳ್ಳುವ ಜೀವನ ಪುರಾಣ ಪುಣ್ಯ ಕಥೆಗಳಂತೆ, ಸಾವು ಜಾತ್ರೆಯಂತೆ ಸತ್ತವರ ನೆನಪು ಅಜರಾಮರವಾಗುವಂತೆ ಬದುಕಬೇಕು. ಅದುವೇ ಪುನೀತ ರಾಜಕುಮಾರನಂತೆ. ಈ ಸಾಧನೆಯೇ ಭಗವಂತನ ನಿಜವಾದ ಸೇವೆ. ಆದರೆ ಈ ದುರ್ಲಾತ್ಮನ ಬಳಿದ ಹುಟ್ಟಿದ ಮಣ್ಣಿನ ಋಣ ತೀರಿಸಲಿಲ್ಲ, ಹೆಣ್ಣಿಗೆ ಗೌರವ ಕೊಡಲಿಲ್ಲ, ಕಟ್ಟೆ ಕಡೆಗೆ ಮಾನವೀಯತೆ ಗುಣಗಳನ್ನು ಆದರೂ ಬೆಳೆಸಿಕೊಳ್ಳಲಿಲ್ಲ. ಇಂಥ ದುರ್ಲಾತ್ಮನ ಕೈ ಕಾಲುಗಳನ್ನು ಬಿಡಿದ ರಣದಾಚೆಗೆ ಶ್ರೀಮಂತನಾಗ ಸಾರಥಿ ಅತಿ ಜಾಗೃತಿ. ನಮಸ್ಕಾರ ದೇವ.